ಬರ್ರಿ ಜೋಳದ ವಡೆ ಮಾಡೋಣಂತ. ಅದಕ್ಕೆ ಫಸ್ಟು ಮಸಾಲೆ ರೆಡಿ ಮಾಡೋಣ. 4 ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಒಂಚೂರು ಉಪ್ಪು ಹಾಕಿ ಚಂದಂಗೆ ರುಬ್ಬಿ ಮಸಾಲೆ ರೆಡಿ ಮಾಡೋಣ. 3 ಬಟ್ಲ ಗೋಧಿ ಹಿಟ್ಟು, 2 ಬಟ್ಲ ಜೋಳದ ಹಿಟ್ಟು, ಒಂಚೂರು ಅಕ್ಕಿ ಹಿಟ್ಟು ಮತ್ತು ಅರ್ಧ ಬಟ್ಲ ಕಡಲೆ ಹಿಟ್ಟು ಇಷ್ಟು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡಿ, ಆಮೇಲೆ ಅದು ಮಾಡಿದ್ವಲ್ಲ ಮಸಾಲೆ ಫುಲ್ ಅದಕ್ಕೆ ಹಾಕಿ ಮತ್ತು ಅದನ್ನು ತೊಳ್ಕೊಂಡು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದನ್ನು ಗಟ್ಟೆಗೆ ನಾದಬೇಕು. ಬೇಕಂದ್ರೆ ಒಂದು ಸ್ವಲ್ಪ ಅದಕ್ಕೆ ಅರಿಶಿನೂ ಹಾಕ್ಬೋದು ನಾವು. ಇದಕ್ಕೆ ಬೇಕಂದ್ರೆ ನಾವು ಒಣ ಖಾರ ಹಾಕ್ಕೊಂಡು ನಾದ್ಬೋದು. ಅದನ್ನು ಭಾಳ ಗಟ್ಟೆಗೆ ನಾದಬೇಕು, ಯಾಕಂದ್ರೆ ಅದನ್ನು ನಾವು ಹಿಂದಿನ ದಿವಸನ ನಾದಿಡ್ತೇವೆ. ನೆಕ್ಸ್ಟ್ ಡೇ ಫುಲ್ ಮೆತ್ತಗಾಗ್ಬಿಡ್ತದೆ ಅದು. ಸೊ ನೆಕ್ಸ್ಟ್ ಡೇ ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಂದಂಗೆ ನಾದಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು. ಪೂರಿಕ್ಕಿಂತ ಸ್ವಲ್ಪ ದೊಡ್ಡದು, ಚಪಾತಿಗಿಂತ ಸ್ವಲ್ಪ ಸಣ್ಣ ಅಷ್ಟು ಉಳ್ಳಿ ಮಾಡಿಕೊಂಡು ಕೈಲಿಯಾರ ತಟ್ಬೋದು, ಇಲ್ಲ ಲತ್ತಿಗುಣಿಯಾರ ಲಟ್ಟಿಸ್ಬೋದು, ಹೆಂಗಾರ ಮಾಡಿಕೊಂಡು ಎಲೆ ಮಾಡಿಕೊಂಡು ಚಂದಂಗೆ ಕಾದಿರೋ ಎಣ್ಣೆ ಒಳಗೆ ಫಸ್ಟ್ ಕಾದೇತಿಲ್ಲೂ ನೋಡ್ರಿ, ಆಮೇಲೆ ಅವನ್ನ ಪೂರಿ ಥರ ಕರಿಯೋದು ಅಷ್ಟೆ. ಪೂರಿ ಎಷ್ಟು ಎಣ್ಣೆ ಒಟ್ಟೆ ಹಿಡಿಯಂಗಿಲ್ಲ ಇವು. ಒಂದು ಚಪಾತಿಗೆ ಎಷ್ಟು ಎಣ್ಣೆ ಹಚ್ತೇವೆ ನಾವು ಅಷ್ಟೆ, ಭಾಳ ಜಲ್ದಿನ ಕರೆದು ಬಂದುಬಿಡ್ತಾವೆ. ಸೊ ಹಿಂಗೆ ಮಾಡ್ಕೊಂಡು ನೀವು ಜಲ್ದಿನ ಲಟ್ಟಿಸಿ ಇಟ್ಕೊಂಡಿದ್ರಂತೂ ಜಲ್ದಿನ ಕರೆದು ರೆಡಿ ಮಾಡಿಬಿಡ್ಬೋದು. ನೋಡ್ರಿ ಎಷ್ಟು ಜಲ್ದಿನ ಕರೆದು ಬಂದು ಇವು. ಇದ್ರ ಜೊತೆ ನಾವು ಉದ್ರಬೇಳೆ ಪಲ್ಯ, ಕೊಬ್ಬರಿ ಚಟ್ನಿ, ಮೊಸರ ಮತ್ತು ಎಂಥದ್ದು ಬೇಕಂತದ್ದು ಒಣ ಚಟ್ನಿ ಹಚ್ಕೊಂಡು ತಿನ್ಬೋದು. ಶೇಂಗಾ ಚಟ್ನಿ, ಕರ್ಬೇವು ಚಟ್ನಿ, ಅಗಸಿ ಚಟ್ನಿ, ಗುರಳ್ ಚಟ್ನಿ ಏನಾರ ಹಚ್ಕೊಂಡು ತಿನ್ನಿರಿ, ಭಾಳ ರುಚಿ ಇರ್ತೈತಿ.